ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ಅದು ನೀನು ಯಾರಿಗೂ ಹೇಳದ ಭಾವನೆ. ಅದು ಅಸೂಯೆ. ನೀನು ಇತರರ ಜೀವನವನ್ನು ನೋಡುತ್ತೀಯ. ಅವರ ಯಶಸ್ಸು, ಅವರ ಸಂತೋಷ, ಅವರ ಸಾಧನೆ. ಆ ಸಮಯದಲ್ಲಿ ನಿನ್ನ ಮನಸ್ಸು ಕೇಳುತ್ತದೆ, ಅವರಿಗೆ ಇದಿದೆ, ನನಗೆ ಏಕೆ ಇಲ್ಲ? ಪಾರ್ಥ, ಈ ಪ್ರಶ್ನೆ ಸಾಮಾನ್ಯ. ಆದರೆ ಅದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದಿದ್ದರೆ ಅದು ನಿನ್ನ ಜೀವನವನ್ನು ಹಾಳು ಮಾಡುತ್ತದೆ. ಅಸೂಯೆ ಎಂದರೆ ಇತರರ ಸಂತೋಷವನ್ನು ನೋಡಿ ನಿನ್ನ ಸಂತೋಷವನ್ನು ಕಳೆದುಕೊಳ್ಳುವುದು. ನೀನು ಯಾರನ್ನಾದರೂ ನೋಡಿ ಅಸೂಯೆ ಪಡುವಾಗ ನೀನು ನಿನ್ನ ಶಾಂತಿಯನ್ನು ಕಳೆದುಕೊಳ್ಳುತ್ತೀಯ. ನಿನ್ನ ಗಮನ ನಿನ್ನ ಜೀವನದಿಂದ ಇತರರ ಜೀವನಕ್ಕೆ ಹೋಗುತ್ತದೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಪ್ರತಿಯೊಬ್ಬರಿಗೂ ತಮ್ಮದೇ ಪಥ ಇದೆ. ಒಬ್ಬರ ಜೀವನವನ್ನು ಮತ್ತೊಬ್ಬರೊಂದಿಗೆ ಹೋಲಿಕೆ ಮಾಡಲಾಗುವುದಿಲ್ಲ. ಒಂದು ಹೂವನ್ನು ನೆನಪಿಸು. ಒಂದು ಗುಲಾಬಿ ಹೂವು ಮತ್ತೊಂದು ಕಮಲದ ಹೂವಿನಂತೆ ಇರಲು ಪ್ರಯತ್ನಿಸುವುದಿಲ್ಲ. ಪ್ರತಿಯೊಂದು ಹೂವು ತಮ್ಮ ಸಮಯದಲ್ಲಿ ಅರಳುತ್ತದೆ, ತಮ್ಮ ಸೌಂದರ್ಯವನ್ನು ತೋರಿಸುತ್ತದೆ. ಹಾಗೆಯೇ ನಿನ್ನ ಜೀವನವೋ ನಿನ್ನದೇ. ನೀನು ಇತರರ ಜೀವನವನ್ನು ನೋಡಿ ನಿನ್ನನ್ನು ಕಡಿಮೆ ಮಾಡಿಕೊಳ್ಳಬೇಡ. ಪಾರ್ಥ, ನೀನು ನೋಡುತ್ತಿರುವುದು ಅವರ ಸಂಪೂರ್ಣ ಜೀವನವಲ್ಲ. ಅವರ ಯಶಸ್ಸಿನ ಹಿಂದೆ ಎಷ್ಟು ಶ್ರಮ ಇದೆ, ಎಷ್ಟು ನೋವು ಇದೆ, ನೀನು ನೋಡಲಾರೆ. ಆದರೆ ನೀನು ಹೋಲಿಕೆ ಮಾಡುತ್ತೀಯೆ. ಅದು ತಪ್ಪು. ಅಸೂಯೆ ಒಂದು ವಿಷದಂತಿದೆ. ಅದು ನಿಧಾನವಾಗಿ ನಿನ್ನ ಮನಸ್ಸನ್ನು ಹಾಳು ಮಾಡುತ್ತದೆ. ನೀನು ಅಸೂಯೆ ಪಡುವಾಗ ನಿನ್ನ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ, ನಿನ್ನ ಸಂತೋಷ ಕಡಿಮೆಯಾಗುತ್ತದೆ. ಪಾರ್ಥ, ನಿನ್ನ ಜೀವನದಲ್ಲಿ ಶಾಂತಿ ಬೇಕಾದ್ರೆ ಒಂದು ವಿಷಯವನ್ನ ಕಲಿತುಕೋ. ಇತರರ ಯಶಸ್ಸನ್ನು ಗೌರವಿಸು. ಯಾರಾದರೂ ಯಶಸ್ವಿಯಾಗಿದ್ದರೆ ಅವರಿಗಾಗಿ ಸಂತೋಷಪಡು. ಅದು ನಿನ್ನ ಹೃದಯವನ್ನು ಹಗುರವಾಗಿಸುತ್ತದೆ. ಪಾರ್ಥ, ನೀನು ಇತರರ ಜೊತೆಗೆ ಸ್ಪರ್ಧೆ ಮಾಡಬೇಕಿಲ್ಲ. ನಿನ್ನೆಗಿನ ರೂಪದೊಂದಿಗೆ ಸ್ಪರ್ಧೆ ಮಾಡು. ಪ್ರತಿದಿನ ಸ್ವಲ್ಪ ಉತ್ತಮವಾಗಲು ಪ್ರಯತ್ನಿಸು. ನಿನ್ನ ಪ್ರಯಾಣ ನಿನ್ನದೇ. ನೀನು ನಿನ್ನ ದಾರಿಯಲ್ಲಿ ಸಾಗಿದರೆ ನಿನ್ನ ಯಶಸ್ಸು ನಿನ್ನನ್ನು ಹುಡುಕುತ್ತದೆ. ಪಾರ್ಥ, ಯಾದಿರಲಿ, ಅಸೂಯೆ ನಿನ್ನಲ್ಲಿರುವುದನ್ನು ಮರೆಯುವಂತೆ ಮಾಡುತ್ತದೆ. ನೀನು ಈಗಲೂ ಬಹಳ ವಿಷಯಗಳನ್ನು ಹೊಂದಿದ್ದೀಯೆ, ಆದರೆ ನೀನು ಅವನ್ನು ಗಮನಿಸುವುದಿಲ್ಲ. ಆದ್ದರಿಂದ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಕಲಿತುಕೋ. ಪ್ರತಿದಿನ ಒಂದು ಕ್ಷಣ ನಿನ್ನ ಜೀವನದಲ್ಲಿ ಇರುವ ಒಳ್ಳೆಯ ವಿಷಯಗಳನ್ನು ನೆನೆಸು. ನೀನು ನಿಧಾನವಾಗಿ ಸಂತೋಷವಾಗುತ್ತೀಯೆ. ಪಾರ್ಥ, ನಿನ್ನ ಜೀವನದ ಸಮಯ ಇತರರನ್ನು ನೋಡಲು ಅಲ್ಲ, ನಿನ್ನನ್ನು ರೂಪಿಸಲು, ನಿನ್ನ ಗುರಿಯನ್ನ ಸಾಧಿಸಲು. ನೀನು ನಿನ್ನ ಮೇಲೆ ಗಮನ ಕೊಟ್ಟರೆ ನೀನು ಬೆಳೆಯುತ್ತೀಯೆ. ನೀನು ಇತರರನ್ನು ನೋಡಿ ಬದುಕಿದರೆ ನೀನು ಕುಗ್ಗುತ್ತೀಯೆ. ಆದ್ದರಿಂದ ಇಂದು ಒಂದು ನಿರ್ಧಾರ ಮಾಡು. ಹೋಲಿಕೆಯನ್ನು ಬಿಡು, ಅಸೂಯೆಯನ್ನು ಬಿಡು. ನಿನ್ನ ಜೀವನವನ್ನು ಸ್ವೀಕರಿಸು. ನಿನ್ನ ಪ್ರಯಾಣವನ್ನು ಪ್ರೀತಿಸು. ನಿನ್ನ ಶ್ರಮವನ್ನು ನಂಬು. ನನ್ನ ಮೇಲೆ ಭರವಸೆ ಇಡು. ನಿನ್ನ ಸಮಯ ಬರುತ್ತದೆ. ಪಾರ್ಥ, ನೀನು ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಭಾವನೆ ನನಗೆ ಗೊತ್ತು. ನಿನ್ನ ಜೀವನವನ್ನು ನಾನು ನೋಡುತ್ತಿದ್ದೇನೆ. ಸರಿಯಾದ ಸಮಯದಲ್ಲಿ ನಿನಗೆ ಸರಿಯಾದ ಫಲ ಸಿಗುತ್ತದೆ. ಆದ್ದರಿಂದ ಶಾಂತವಾಗಿರು. ನಿನ್ನ ದಾರಿಯಲ್ಲಿ ನಡೆ. ನಿನ್ನ ಬೆಳಕು ಒಂದು ದಿನ ಜಗತ್ತಿಗೆ ಕಾಣಿಸುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ಹರಿ ಓಂ.